ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಶಿವರಾತ್ರಿ ಬಂದಿದೆಯಲ್ವಾ? ಈ ಶಿವರಾತ್ರಿ ಎನರ್ಜಿ ಹೇಗಿದೆ, ನಿಮಗೆ ಶಿವರಾತ್ರಿ ಮುಗಿದ ನಂತರ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಮತ್ತು ಶಿವರಾತ್ರಿ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇವತ್ತಿನ ರೀಡಿಂಗ್ ಮಾಡೋಣ. ಶಿವರಾತ್ರಿ ಏನಪ್ಪ ಅಂದರೆ, ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಅತ್ಯಂತವಾದ ಪ್ರಿಯವಾದ ದಿನವಾಗಿರುತ್ತೆ ಮತ್ತು ಶಕ್ತಿಯುತವಾದ ದಿನವಾಗಿರುತ್ತೆ. ಈ ದಿನ ಜಾಗರಣೆ ಮತ್ತು ಉಪವಾಸ, ಧ್ಯಾನ, ಶಿವಪೂಜೆ ಮಾಡುವ ಮೂಲಕ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳುವಂತಹ ದಿನವಾಗಿರುತ್ತೆ. ಮನಃಶಾಂತಿ ಪಡೆಯಲು ಒಂದು ಅದ್ಭುತವಾದ ದಿನವಾಗಿರುತ್ತೆ. ಇದನ್ನು ಯಾಕೆ ಮಾಡ್ತಾರೆ? ಶಿವಶಕ್ತಿ ಅಂದರೆ, ಶಿವರಾತ್ರಿ ಅಂದರೆ ಏನು ಅಂತ ಅಂದರೆ, ಒಂದು ಶಿವಶಕ್ತಿ ಒಂದಾದ ದಿನ ಅಂತ ಹೇಳ್ಬೋದು. ಇದು ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದರೆ, ಶಿವ ಮತ್ತು ಶಕ್ತಿ ಇವೆರಡು ಒಂದಾದ ದಿನ ಅಂತಲೂ ಹೇಳ್ತಾರೆ. ಈ ದಿನ ಶಿವರಾತ್ರಿ ಅಂದರೆ ಶಿವ ಮತ್ತು ಪಾರ್ವತಿ ದೇವಿಯ ದಿವ್ಯ ಸಂಗಮ ನಡೆದ ದಿನ ಅಂತಲೂ ಸಹಿತ ಇದನ್ನು ಶಿವರಾತ್ರಿ ಹಬ್ಬನ ಮಾಡ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವೈವಾಹಿಕ ಜೀವನ ಮತ್ತು ಸಂಬಂಧ, ಈ ರೀತಿ ಸಂಬಂಧಗಳು ಅಂದರೆ ವೈವಾಹಿಕ ಜೀವನ ಅಂದರೆ ರಿಲೇಷನ್ಶಿಪ್, ಗಂಡ ಹೆಂಡತಿ, ಒಂದು ಪವಿತ್ರವಾದ ಸಂಬಂಧ, ಈ ಸಂಬಂಧವನ್ನು ಒಗ್ಗಟ್ಟಾಗಿ ಈ ಶಿವ ಮತ್ತು ಪಾರ್ವತಿನ ಆರಾಧನೆ ಮಾಡೋದ್ರಿಂದ ಒಂದು ಅದ್ಭುತವಾದ ರಿಲೇಷನ್ಶಿಪ್ ಮುಂದುವರಿಯುತ್ತೆ. ಅಂದರೆ ಯಾವುದೇ ಅಡೆತಡೆ ಇದ್ದರೂ ಸಹಿತ ನಮ್ಮ ಜೀವನದಲ್ಲಿ ಅದು ಒಂದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಒಂದಾಗ್ತಾರೆ. ಯಾವುದೇ ಮನಸ್ಸಲ್ಲಿ ಗೊಂದಲಗಳಿರ್ಬೋದು, ನೋವು ಇರ್ಬೋದು, ಮನಸ್ತಾಪಗಳಿರ್ಬೋದು, ಇವೆಲ್ಲವುದನ್ನು ಆವತ್ತಿನ ದಿನ ನೀವು ಮಾಡಿರುವಂತಹ ಪೂಜೆಯ ಫಲ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇನ್ನೇನಕ್ಕಪ್ಪ ಮಾಡ್ತಾರೆ ಅಂತ ಹೇಳಿದರೆ, ಆತ್ಮ ಜಾಗೃತಿ ಅಂದರೆ ಆತ್ಮವನ್ನು ಒಂದು ಜಾಗೃತಿಯಾಗಿ ಮಾಡುವಂತಹ ದಿನ. ಅಂದರೆ ಅವತ್ತು ನಾವು ಏನೇನೆಲ್ಲ ಮಾಡ್ತೀವಪ್ಪ ಅಂತ ಅಂದರೆ, ಆ ರಾತ್ರಿ ನಾವು ಧ್ಯಾನ ಮಾಡ್ತೀವಿ ಮತ್ತು ಭಜನೆ ಕೇಳ್ತೀವಿ ಮತ್ತು ಶಿವನ ಬಗ್ಗೆ ಒಂದು ಪುರಾಣಗಳನ್ನು ಕೇಳ್ತಾ ಇರ್ತೀವಿ. ಆವತ್ತಿನ ಇಡೀ ದಿನ ರಾತ್ರಿ ಒಂದು ಶಿವನ ಪ್ರಾರ್ಥನೆ ಮಾಡ್ತಾ, ಅವರನ್ನ ನೆನೆಯುತ್ತಾ ಒಂದು ಆ ಜಾಗರಣೆಯನ್ನು ಸ್ಟಾರ್ಟ್ ಮಾಡಿರ್ತೀವಿ. ಆ ಜಾಗರಣೆ ಮಾಡೋದ್ರಿಂದ ಏನಾಗಿರುತ್ತೆ ಅಂದರೆ, ನಮ್ಮ ಆತ್ಮ ಶುದ್ಧಿಯಾಗಿರುತ್ತೆ, ಅಂದರೆ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗಿರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ನಾವು ಶಿವನ ನೆನೆಯೋದ್ರಿಂದ ನಮ್ಮ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಇನ್ನೂ ಏನು ಹೇಳ್ಬೋದಪ್ಪ ಅಂದರೆ, ಉಪವಾಸ ಮತ್ತು ಜಾಗರಣೆ ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದರೆ, ಉಪವಾಸ ಮಾಡೋದ್ರಿಂದ ದೇಹ ಶುದ್ಧಿಯಾಗುತ್ತೆ. ರಾತ್ರಿ ಜಾಗರಣೆ ಮಾಡೋದ್ರಿಂದ ನಮ್ಮ ಮನಸ್ಸು ಎಷ್ಟು ಚಡಪಡಿಸ್ತಾ ಇರುತ್ತೆ ಅದು ನಿಯಂತ್ರಣಕ್ಕೆ ಬರುತ್ತೆ. ಮತ್ತು ಓಂ ನಮಃ ಶಿವಾಯ ಅಂತ ಹೇಳಿ ಜಪ ಮಾಡ್ತೀವಿ. ಅದು ಏನು ಮಾಡುತ್ತೆ ಅಂದರೆ, ನಮ್ಮ ಒಳಗಿನಲ್ಲಿರುವಂತಹ ನಕಾರಾತ್ಮಕವನ್ನು ತೆಗೆದುಹಾಕುತ್ತೆ. ಹೀಗಾಗಿ ಶಿವರಾತ್ರಿಯನ್ನು ನಾವು ತುಂಬಾ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಒಂದು ಕಡೆ ಮಾಡ್ತಾರೆ, ಒಂದೊಂದು ಕಡೆ ಮಾಡೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಸಂಪ್ರದಾಯದಲ್ಲಿ ಮಾಡ್ತಾ ಹೋಗ್ತಾರೆ. ಅದನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಶಾಂತಿ ಬರುತ್ತೆ, ನೆಮ್ಮದಿ ಬರುತ್ತೆ. ಮತ್ತು ಶಿವ ಮತ್ತು ಶಕ್ತಿ ಒಂದಾದ ದಿನ ಆಗಿರೋದ್ರಿಂದ ಇಲ್ಲಿ ಯಾವುದೇ ಸಂಬಂಧ ಆಗಿರ್ಬೋದು, ತಾಯಿ ತಂದೆ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು, ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಅವತ್ತಿನ ದಿನ ನೀವು ಒಂದು ಯಾವ ರೀತಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಆ ಸಂಬಂಧದಲ್ಲಿರುವಂತಹ ಕಲಹಗಳು, ಬಿರುಕುಗಳು ಎಲ್ಲವೂ ಹೋಗಿ ಆ ನಕಾರಾತ್ಮಕ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ಮಹಾಶಿವರಾತ್ರಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಈಗ ನಾನು ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಇದು ರೀಡಿಂಗ್ ಏನಪ್ಪ ಅಂದರೆ, ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡ್ತಾ ಹೋಗಿ, ಓಕೆನಾ? ಇಲ್ಲಿ 2 ಫೈಲ್ ಇಟ್ಟಿದ್ದೀನಿ ನಾನು. ಇಲ್ಲಿ 2 ಫೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅಂದರೆ, ಇಲ್ಲಿ ಅಮ್ಯಾಥಸ್ ಇಟ್ಟೀನಿ. ಇದು ಯಾರಿಗೆ ಅಟ್ರಾಕ್ಟ್ ಆಗುತ್ತೆ ಇದು ಫೈಲ್ 1 ಮತ್ತು ಇದು ಗ್ರೀನ್ ಅವೆಂಚರ್, ಇದು 2ನೇ ಫೈಲ್. ಇವೆರಡರಲ್ಲಿ ನಿಮಗೆ ಯಾವುದು ಸೆಲೆಕ್ಟ್ ಆಗುತ್ತೆ ಅದನ್ನು ನೋಡ್ತಾ ಹೋಗಿರಿ. ಅದರಲ್ಲಿ ನಿಮಗೆ ಯಾವ ವಿಷಯಗಳು ನಿಮ್ಮ ಜೀವನಕ್ಕೆ ಬದಲಾವಣೆ ಆಗುತ್ತೆ, ಶಿವರಾತ್ರಿ ಒಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ.
ಮತ್ತು ನನಗೆ ನನ್ನ ವಿಡಿಯೋಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮಾಡೋಣ. ಮತ್ತು ನೀವು ನಿಮ್ಮ ಮನಸ್ಸಲ್ಲಿ ನೀವು ನಂಬಿರುವಂತಹ ದೇವರಾಗಿರ್ಬೋದು, ಶಿವನಾಗಿರ್ಬೋದು, ಶಿವನ ಆರಾಧನೆ ಮಾಡ್ತಾ ಇದ್ರಿ ಅಂದರೆ ಆ ದೇವರನ್ನ ಒಂದು 3 ಬಾರಿ ನಿಮ್ಮ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ, ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗಲಿ, ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಗಲಿ, ನೀವು ಅಂದ್ಕೊಂಡಿರುವಂತಹ ಎಷ್ಟೋ ವಿಷಯಗಳಿಗೆ ಉತ್ತರ ಸಿಗಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯೂನಿವರ್ಸ್. ಶಿವರಾತ್ರಿ ಮುಗಿದ ನಂತರ ಅಂದರೆ ಶಿವರಾತ್ರಿಯ ನಂತರ ನಿಮ್ಮ ಎನರ್ಜಿ ಹೇಗಿರುತ್ತೆ? ಓಕೆ, ಹೆಲ್ತ್ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ ವಿಚಾರವಾಗಿರ್ಬೋದು, ಅಥವಾ ಇನ್ನು ಯಾವುದೇ ನಿಮ್ಮ ವಿಚಾರದಲ್ಲಿ ನೀವು ಯಾವ ವಿಚಾರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ, ಯಾವ ವಿಚಾರಕ್ಕೋಸ್ಕರ ನೀವು ಪ್ರಶ್ನೆಗೆ ಉತ್ತರ ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆ ಪ್ರಶ್ನೆಗೆ ಮತ್ತು ಇದಕ್ಕೆ ನಿಮಗೆ ಒಂದು ಒಳ್ಳೆಯ ರೀಡಿಂಗ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇದು ಫಸ್ಟ್ ಫೈಲ್ ಯಾರು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅವರಿಗೆ ಇದು ರೆಸಿನೇಟ್ ಆಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇವತ್ತಿನ ಎನರ್ಜಿ ಹೇಗಿದೆಯಪ್ಪ ಅಂದರೆ ತುಂಬ ಕಾಮ್ ಆಗಿದೆ, ಒಂಥರ ಹೇಗಿದೆ ಅಂದರೆ ತುಂಬಾ ಫಾಸ್ಟ್ ಅನ್ನಿಸ್ತಾ ಇದೆ. ನಿಮಗೆ ಒಂದು ಬೇಗ ಸಂದೇಶ ಸಿಗಲಿ ಅಂತ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ವಿಡಿಯೋ ನೋಡ್ತಾ ಇರುವಂಥ ವ್ಯಕ್ತಿಗಳು, ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ಹೇಳಿ ಕಾಯ್ತಾ ಇರುವಂತಹ ವ್ಯಕ್ತಿಗಳು ಸಹಿತ ಇಲ್ಲಿ ವಿಡಿಯೋ ನೋಡ್ತಿರ್ಬೋದು. ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ತುಂಬಾ ಕಾಮ್ ಆಗಿದೆ, ಕೂಲ್ ಆಗಿದೆ. ಬಟ್ ನಿಮ್ಮ ಮನಸ್ಸು ತುಂಬಾ ಆತುರ ಪಡ್ತಾ ಇದೆ. ನಿಮ್ಮ ಮನಸ್ಸು ಯಾವುದೋ ಒಂದು ವಿಚಾರಕ್ಕೋಸ್ಕರ ತುಂಬಾ ಆತುರ ಪಡ್ತಾ ಇದೆ. ಆ ವಿಚಾರ ಏನಾಗಿರ್ಬೋದು, ನನಗೆ ಅದಾಗುತ್ತಾ ಅನ್ನುವಂತಹ ಸಿಚುವೇಶನ್ನಲ್ಲಿ ನೀವಿದ್ದೀರ. ಓಕೆ, ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ನೀವು ತುಂಬಾ ಗೊಂದಲದಲ್ಲಿರ್ಬೋದು, ಒಂಥರ ಮನಸ್ಸಿಗೆ ಬೇಗ ಏನಾಗುತ್ತೋ ಹೋಗುತ್ತೋ ಈ ರೀತಿಯಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಈ ರೀಡಿಂಗ್ ನೋಡ್ತಾ ಇದ್ರಿ ಅಂದರೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ನಾಗ ಇಟ್ಕೊಳ್ಳಿ. ಯಾಕೆಂದರೆ ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಯಾವುದೂ ಇವತ್ತಿನ ಪರಿಸ್ಥಿತಿ ಅಂದರೆ ಈ ಎನರ್ಜಿ ಪ್ರಕಾರ ಏನು ಹೇಳ್ತಾ ಇದ್ರಿ ಅಂದ್ರೆ ಅಡೆತಡೆ ಎಲ್ಲನೂ ಬರುತ್ತೆ. ಯಾವುದೇ ಒಂದು ಎನರ್ಜಿ ಆಗಿರ್ಬೋದು, ನಮ್ಮ ಕೆಲಸ ನಮ್ಮ ಡೆಸ್ಟಿನಿಯಲ್ಲಿ ಏನಿರುತ್ತೋ ಅದಾಗುತ್ತೆ, ಅದೇ ಟೈಮಿಗೆ ಆಗುತ್ತೆ. ಆ ಟೈಮ್ ಬಂದಾಗೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಆ ಸಮಯ ಬಂದಾಗೆ ಆ ಕೆಲಸ ಆಗೋದು. ನಾವು ಮನಸ್ಸಲ್ಲಿ ಆತುರಪಟ್ಟು ಅಡಚಣೆ ಮಾಡಿಕೊಂಡು ಇದಾಗುತ್ತಾ, ನನ್ನ ಕೆಲಸ ಆಗುತ್ತಾ, ನಾ ಪ್ರೀತಿಸ್ತಾ ಇರೋ ಹುಡುಗಿ ಬರ್ತಾಳ, ನಾ ಹುಡುಗ ಬರ್ತಾನ, ಅಥವಾ ನಾವು ಇಬ್ಬರು ಮನಸ್ತಾಪ ಮಾಡ್ಕೊಂಡಿದ್ವಿ ಅವರಿಬ್ಬರು ಒಂದಾಗ್ತಾರ, ಅಥವಾ ಇನ್ನು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಆತುರ ಪಡ್ತಾ ಇರ್ತೀರ. ಆ ಆತುರ ಒಳ್ಳೆಯದಲ್ಲ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಕಾಯ್ತಾ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಎನರ್ಜಿ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಆ ಫಾಸ್ಟ್ ಇರೋ ಎನರ್ಜಿನ ಸ್ವಲ್ಪ ನೀವು ಕಂಟ್ರೋಲ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಚಾರಿಯಟ್ ಬಂದಿದೆ, ಇಲ್ಲಿ 6 ಆಫ್ ವಾಂಡ್ಸ್ ಬಂದಿದೆ, ಮತ್ತು ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಇಲ್ಲಿ 10 ಆಫ್ ವಾಂಡ್ಸ್ ಮತ್ತು 7 ಆಫ್ ಸ್ವಾರ್ಡ್ಸ್. ಇಲ್ಲಿ ನಾನು ಹೇಳಿದ ಹಾಗೆ ನೀವು ಯಾವುದೋ ವಿಚಾರಕ್ಕೆ ಕಾಯ್ತಾ ಇದ್ದೀರಾ, ತುಂಬಾ ಕಾಯ್ತಾ ಇದ್ದೀರಾ. ಬಟ್ ಆ ಕಾಯ್ತಾ ಇರುವಂಥ ದಾರಿ ಏನಾಗಿದೆ ಅಂದರೆ 2 ಥರದಲ್ಲಿ ನೀವು ಹಾಕುವಂಥ ಥಾಟ್ಸ್ ಏನಾಗಿರುತ್ತೆ ಅಂದರೆ ಒಂದು ಪಾಸಿಟಿವ್ ಆಗಿರುತ್ತೆ, ಒಂದು ನೆಗೆಟಿವ್ ಆಗಿರುತ್ತೆ. ಅದು ಯಾವ ರೀತಿಯಲ್ಲಿ ನೀವು ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರ, ನಿಮ್ಮ ಲೈಫಲ್ಲಿ ಯಾವ ವಿಚಾರಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಅದು ಯಾವ ವಿಚಾರನೇ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರ ಆಗಿರ್ಬೋದು, ಇನ್ನು ಯಾವುದೇ ಒಂದಾಗಿರ್ಬೋದು, ಇಲ್ಲಿ ಯಾವುದೇ ಒಂದು ವಿಚಾರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾರ ಅಂದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ತಿರುವಿನಲ್ಲಿದೆ. ಅಂದರೆ ನಿಮ್ಮ ಜೀವನ ಒಂದು ಬೇರೆ ದಾರಿಲಿತ್ತು. ಇಲ್ಲಿವರೆಗೂ ನೀವು ಅಂದ್ಕೊಂಡಿರೋ ದಾರಿನೇ ಬೇರೆ ಇತ್ತು, ಯೂನಿವರ್ಸ್ ತೋರಿಸ್ತಾ ಇರೋ ದಾರಿನೇ ಬೇರೆ ಇದೆ. ಅಂದರೆ ನೀವು ನಿಲ್ಲೋ ಸಮಯ ಅಲ್ಲ. ಇಷ್ಟು ದಿನ ನೀವು ನಿಂತಿದ್ರಿ, ಬಟ್ ಈಗ ನಿಲ್ಲುವಂತಹ ಸಮಯ ನಿಮ್ಮದಲ್ಲ, ಮುಂದೆ ಹೋಗೋ ಸಮಯ. ಅದಕ್ಕೆ ಹೇಳ್ತಾ ಇದೆ, ಯಾವಾಗಲಿಂದ ನಾನು ಅದೇ ಹೇಳಿದ್ದೆ, ನೀವು ಆತರ ಪಡಬೇಡಿ, ನಿಮಗಾಗಿ ಸಮಯ ಬಂದಿದೆ. ನೀವು ಆಲ್ರೆಡಿ ಇಷ್ಟು ದಿನ ಕಾಯ್ತಾ ಇದ್ರಿ, ಇಷ್ಟು ದಿನ
ವೆಯ್ಟ್ ಮಾಡ್ತಾ ಇದ್ರಿ, ಇದಾಗುತ್ತೋ ಇಲ್ಲೋ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿತ್ತು. ನನ್ನ ಜೀವನ ಒಂದು ಯಾವಾಗ ಒಂದು ಪರಿವರ್ತನೆ ಆಗುತ್ತೆ, ಯಾವಾಗ ಒಂದು ತಿರುವಿಗೆ ಬರುತ್ತೆ ಅಂತ ಹೇಳಿ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಇವಾಗ ಖಂಡಿತವಾಗಿಯೂ ಶಿವರಾತ್ರಿ ನಂತರ ನಿಮ್ಮ ಜೀವನ ಒಂದು ಅದ್ಭುತವಾದ ತಿರುವಿನೊಂದಿಗೆ ಹೊರಡ್ತಾ ಇದೆ. ಅಂದರೆ ಒಂದು ಗೆಲುವಿನ ಕಡೆ ಹೋಗ್ತಾ ಇದೆ, ಗೆಲುವಿನ ಕಡೆ ಸಾಗ್ತಾ ಇದೆ. ಅಂದರೆ ಎಲ್ಲನೂ ನಿಮ್ಮ ಕೈಯಲ್ಲೇ ಇದೆ. ಅಂದರೆ ನಿಯಂತ್ರಣ ಮಾಡೋದು ನಿಮ್ಮ ಕೈಯಲ್ಲಿದೆ, ಅದನ್ನು ಹಿಡಿದಿಟ್ಕೊಳ್ಳುವಂತಹದ್ದು ನಿಮ್ಮ ಕೈಯಲ್ಲಿದೆ. ಪ್ರತಿಯೊಂದು ಇಲ್ಲಿಯವರೆಗೂ ನಿಮ್ಮ ಕೈಯಲ್ಲಿರಲಿಲ್ಲ. ಅದು ಯಾವುದೇ ಒಂದು ಕೆಲಸ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಹೆಲ್ತ್ ವಿಚಾರ ಆಗಿರ್ಬೋದು, ಇಲ್ಲಿವರೆಗೂ ನಿಮ್ಮ ಕೈಯಲ್ಲಿರಲಿಲ್ಲ. ಜಸ್ಟ್ ಇಷ್ಟರ ನಂತರ ಅಂದರೆ ಶಿವರಾತ್ರಿ ನಂತರ ನಿಮ್ಮ ಎಲ್ಲ ಪ್ರಶ್ನೆಗಳು ಎಲ್ಲ ಇದನ್ನು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ತೋರಿಸ್ತಾರೆ. ನೀವು ಗಾಬರಿ ಪಡಬೇಕಾಗಿಲ್ಲ. ನೀವು ಸ್ಪಿರಿಚುವಲ್ ಜರ್ನಿಲಾಗಿರ್ಬೋದು ಅಥವಾ ನೀವೊಂದು ಯಾವುದೋ ಒಂದು ವೇಲ್ ಹೋಗ್ತಾ ಇರ್ತೀರ, ಯಾವುದೋ ಒಂದು ಕೆಲಸಕ್ಕೂ ಹೋಗ್ತಾ ಇರ್ತೀರ. ಆ ಕೆಲಸ ಆಗುತ್ತೋ ಇಲ್ಲೋ, ಹೇಗೆ ಮಾಡೋದು ಅಂತ ಕಾಯ್ತಾ ಇರ್ತೀರ. ಆ ಕೆಲಸಕ್ಕೋಸ್ಕರ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ರಿ. ಬಟ್ ಇಲ್ಲಿವರೆಗೂ ನಿಮ್ಮ ಕೈಯಲ್ಲಿರಲಿಲ್ಲ. ಅದು ಇವಾಗ ಏನಾಗ್ತಾ ಇದೆ, ನಿಮ್ಮ ಕೈಯಲ್ಲಿದೆ, ನಿಮ್ಮ ಇದರಲ್ಲಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂದರೆ, ಮನಸ್ಸಿನಲ್ಲಿ 2 ಯೋಚನೆಗಳಿದ್ದಾವೆ. ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಕಳವಳ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಅಂದರೆ ಇವಾಗ ಒಂಥರ ಯೋಚನೆ ಮಾಡಿದ್ರೆ ಈಗ ಸರಿ ಹೋಗ್ತಾ ಇದೆ ಅಂತ ಹೇಳಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಅವೆಲ್ಲ ಏನು ಬರ್ತಾ ಇದ್ದಾರೆ, ಸರಿ ಹೋಗ್ತಾ ಇದೆ, ಅಲ್ಲಿ ಸರಿ ಹೋಗ್ತಾ ಇದೆ. ಆವಾಗ ಏನಾಗುತ್ತೆ ಅಂದರೆ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ ಇವರು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಮನಸ್ಸಿಗೆ ಗೊಂದಲ ಆಗುತ್ತೆ. ಹಾಗಾಗಿ ನಿಮಗೆ ಕೊಡಬೇಕಾಗಿರೋದು ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು ಏನನ್ನ ಥಾಟ್ಸ್ ಹಾಕ್ತೀರಾ ಆ ಥಾಟ್ಸ್ ನಿಮ್ಮ ಕೈಯಲ್ಲಿ ನೀವು ಅಂದ್ಕೊಂಡಂತೆ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರಾದರೂ ಇದ್ರಿಂದ ನಿಜವಾಗ್ಲೂ ನೀವು ಅಂದ್ಕೊಂಡಂಥ ನಿಮ್ಮ ಲೈಫಿಗೆ ನೀವು ಯಾವ ದಾರಿ ಬೇಕು, ನಿಮಗೆ ಇದೇ ದಾರಿ ನನ್ನ ಜೀವನದಲ್ಲಿ ಬೇಕು ಅಂತ ನೀವು ಅಂದ್ಕೊಂಡಿದ್ರೆ 100% ನಿಮಗೆ ಆ ಸಕ್ಸಸ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಮನೆ ಖರೀದಿ ಮಾಡುವಂತಹ ವ್ಯಕ್ತಿಗಳು ಏನಾದರೂ ಇದ್ದಾರೆ ಅಂದರೆ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅದಕ್ಕೆ ಒಂದು ಅದ್ಭುತವಾಗಿ ದಾರಿ ಸಿಗ್ತಾ ಇದೆ. ಅಂದರೆ ನಿಮಗೆ 2 ದಾರಿ ಇದೆ, ಅದರೊಳಗೆ ನೀವು ಯಾವುದನ್ನು ಚಾಯ್ಸ್ ಮಾಡ್ತೀರಾ ಅದು ನಿಮ್ಮ ದಾರಿಯಾಗಿರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ನೀವು ಯಾವುದಕ್ಕೂ ವೇಟ್ ಮಾಡಬೇಕಾಗಿಲ್ಲ. ಅಂದರೆ ನೀವು ವೇಟ್ ಮಾಡುವಂಥದ್ದು ಏನೂ ಇಲ್ಲ, ಆ್ಯಕ್ಷನ್ ತಗೋಬೇಕಾಗಿದೆ. ಇದು ಸಂಬಂಧದಲ್ಲಿ ಅಂತ ಹೇಳಿದರೆ ದೂರ ಇದ್ದಂತಹ ವ್ಯಕ್ತಿಗಳು ಮತ್ತೆ ಒಂದಾಗುವಂತಹ ಚಾನ್ಸ್ ಆಗಿದೆ. ಅಂದರೆ ಇಲ್ಲಿ ಯಾವ ಚಾನ್ಸ್ ಇದೆ, ಆದರೆ ಈಗೋ ಅನ್ನೋದನ್ನು ಬಿಡಬೇಕು, ಇಲ್ಲಿ ಹಠ ಬಿಡಬೇಕು. ನಿಮ್ಮಲ್ಲಿರುವಂತಹ ಸಿಟ್ಟು, ಕೋಪ, ಹಠ ಯಾವುದೇ ಒಂದು ವಿಚಾರದಾಗ ಇದು ಮೌನವಾಗಿದ್ದು ಆ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಬ್ಬರು ಪ್ರಯತ್ನ ಮಾಡಿದರೆ ಒಂದು ಇದು ಸಿಗುತ್ತೆ, ಅಂದರೆ ಆ ಸಕ್ಸಸ್ ಅನ್ನೋದು ಸಿಗುತ್ತೆ. ಈಗ ಒಬ್ಬರು ನಿಮಗೆ ಅವ್ರು ಬೇಕು, ಅವರಿಗೆ ನೀವು ಬೇಡ, ಈ ರೀತಿಯಾದಂತಹ ಸಂಬಂಧದಲ್ಲಿ ಅವರು ಯಾವ ದಾರಿ ಹುಡುಕ್ತಾ ಇದ್ದೀನಿ ಅನ್ನೋದು ಅವರಿಗೆ ಗೊಂದಲ ಆಗಿರುತ್ತೆ. ಆಗ ಹೇಳ್ತಾರೆ ನಿಮ್ಮ ಕೈಯಲ್ಲೇ ಇದೆ, ನೀವು ಅದನ್ನು ಕೂತು ಯೋಚನೆ ಮಾಡೋದ್ರಿಂದ, ಅದನ್ನು ಕೂತು ಮಾತಾಡೋದ್ರಿಂದ, ಅದನ್ನು ಬ್ಯಾಲೆನ್ಸ್ ಮಾಡಿ ಅದು ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಒಬ್ಬರ ನಿರ್ಧಾರ ಅಲ್ಲ, ಇಬ್ಬರು ಸೇರಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಅನ್ಸೋಯ್ತಾ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಇಲ್ಲಿ ಶಿವರಾತ್ರಿ ನಂತರ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಸಕ್ಸಸ್ ಸಿಗುತ್ತೆ. ರಿಲೇಷನ್ಶಿಪ್ಪಲ್ಲಿ ತುಂಬಾ ದೂರ ಇದ್ದಂತಹ ವ್ಯಕ್ತಿಗಳು ಒಂದಾಗುವಂತಹ ಚಾನ್ಸಸ್ ಇದೆ. ಮತ್ತು ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು, ಆರೋಗ್ಯದಲ್ಲಿ ಸಹಿತ ಸುಧಾರಣೆ ಆಗ್ತಾ ಇದೆ. ಮತ್ತು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಒಂದು ಸ್ಪಿರಿಚುವಲ್ ಜರ್ನಿಲಿದ್ದರೆ ನಿಮ್ಮ ಜೀವನ ಇನ್ನು ಒಂದು ಅದ್ಭುತವಾದ ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ 6 ಆಫ್ ವಾಂಡ್ಸ್ ಹೇಳ್ತಾ ಇದೆ. 6 ಆಫ್ ವಾಂಡ್ಸ್ ಏನಪ್ಪ ಅಂದರೆ ನೀವೊಂದು ಲೀಡರ್ಶಿಪ್ಪಲ್ಲಿದ್ದರೆ, ನೀವೊಂದು ಜೀವನ, ಒಂದು ವ್ಯಕ್ತಿತ್ವ, ಒಂದು ಅದ್ಭುತವಾದ ಜೀವನನ ನಾನು ಕಟ್ಕೋಬೇಕು, ನಾನು ಹೀಗೆ ಇರಬೇಕು, ನನ್ನ ಲೈಫಲ್ಲಿ ಇದೇ ಥರ ಫ್ಯಾಷನ್ ಆಗಿರಬೇಕು, ನಾನು ಅಂದ್ಕೊಂಡಂಗೆ ಇರಬೇಕು, ಎಲ್ಲದೂ ನಾನು ಅಂದ್ಕೊಂಡಂಗೆ ಇರಬೇಕು ಅನ್ನುವಂತಹ ಸ್ಟೇಜಲ್ಲಿ ನೀವಿದ್ರಿ. ಬಟ್ ಆ ಸ್ಟೇಜಲ್ಲಿ ನೀವು ಇದ್ದೀರಾ, ಬಟ್ ಅಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಿ. ಅಲ್ಲಿಯೂ ಸಹಿತ ನೀವು ನಿಧಾನಗತಿಯಲ್ಲಿರಿ. ಯಾರನ್ನು ಯಾವತ್ತೂ ನಂಬಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳೇ ನಿಮಗೆ ದ್ರೋಹ ಮಾಡುವಂತಹ ಟೈಮ್ ಇದೆ, ಅಂದರೆ ಸಮಯ ಇದೆ. ನಿಮ್ಮ ಎದುರಿಗೆ ಒಂಥರ ಮಾತಾಡಿ ಹಿಂದೆ ಮಾತಾಡುವಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ನೀವು ಕಣ್ಣು ಮುಚ್ಚಿ ಅವ್ರನ್ನ ನಂಬಿ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂದರೆ ನೀವು ಅಲ್ಲಿ ಎಡುವಂತಹ ಪರಿಸ್ಥಿತಿನೂ ಸಹಿತ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಫೈರ್ ಎನರ್ಜಿ ಏನು ಹೇಳ್ತಾ ಇದೆಯಪ್ಪ ಅಂದರೆ ನೀವು ದುಡುಕುವ ಸ್ವಭಾವ, ಅಂದರೆ ನೀವು ದುಡುಕ್ತಾ ಇದ್ದೀರಾ, ಎಲ್ಲಿ ದುಡುಕ್ತಾ ಇದ್ದೀರಾ ಅನ್ನುವಂಥದ್ದು ನೀವು ಅದನ್ನು ಮೊದಲನೇ
ಇದನ್ನು ಹೆಜ್ಜೆ ಇಡುವಾಗ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಈ ಜಾಗದಲ್ಲಿ ಹೋದರೆ ನಾನು ಸರಿ ಇರ್ತೀನಾ, ಈ ಜಾಗದಲ್ಲಿ ನನಗೆ ನಾನು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಆಗುತ್ತಾ, ನನ್ನ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಬೇಕಾ ಆಗಬಾರ್ದಾ, ನಾವು ಚೆನ್ನಾಗಿರ್ತೀವ, ಮುಂದೆ ಹೇಗಿರ್ತೀವಿ, ಈ ರೀತಿಯಂತಹ ರಿಸಲ್ಟನ್ನು ನೀವು ತಗೋಬೇಕಾಗುತ್ತೆ. ಏಕೆಂದರೆ ಒಂದು ನಿರ್ಧಾರ ತಗೋಬೇಕಾದ್ವಿ ಅಂದರೆ ಆ ನಿರ್ಧಾರ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ಮೊದಲನೇದಾಗಿ ಯೋಚನೆ ಮಾಡಬೇಕು. ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಅಂದರೆ ಅಲ್ಲಿ 108 ಅಡೆತಡೆಗಳಿರ್ತವೆ. ಅಲ್ಲಿ ಆ ದಾರಿಗೆ ಹೋದರೆ ನಾನು ಸರಿ ಇರುತ್ತಾ, ನನ್ನ ಲೈಫ್ ಸರಿ ಇರುತ್ತಾ, ನಾನು ಇಲ್ಲಿ ಫೈನಾನ್ಷಿಯಲ್ ಅಮೌಂಟು ಇದು ಮಾಡ್ತಾ ಅಂದರೆ ಇಲ್ಲಿ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿದರೆ ಅಲ್ಲಿ ನಮಗೆ ಲಾಭ ಬರುತ್ತಾ ಅಥವಾ ಲಾಸ್ ಆಗುತ್ತಾ, ಅಥವಾ ಇಲ್ಲಿ ಏನೋ ಒಂದು ಸಾಮಾನು ತೊಗೊಳಕ್ಕೆ ಹೋಗಿರ್ತೀರ ಅಲ್ಲಿ ಸಹಿತ ಅದು ನಿಮಗೆ ಸೂಟ್ ಆಗುತ್ತಾ, ನಿಮಗೆ ಸೂಟ್ ಆಗುತ್ತಾ ಅಥವಾ ಇಲ್ವಾ, ಈ ರೀತಿಯಾದಂತಹ ಮನಸ್ಥಿತಿ ಮೊದಲೇ ನಿರ್ಧಾರ ತಗೊಳ್ಳಿ. ಅಲ್ಲಿ ಹೆಜ್ಜೆ ಇಡುವಾಗ ಮೊದಲೇ ನೀವು ಅದನ್ನು ದಾರಿ ಹೆಜ್ಜೆ ಇಡುವಾಗ ಮೊದಲೇ ನೀವು ನಿರ್ಧಾರ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಪ್ಪ ಅಂದರೆ ಇದು ಒಂದು ವಿಜಯದ ಕಾರ್ಡು, ಗೌರವ, ಜನರಿಂದ ಮಾನ್ಯತೆ. ನೀವು ಪ್ರಯತ್ನ ಪಟ್ಟಿರೋದಕ್ಕೆ ನೀವು ಇಷ್ಟು ದಿನ ಏನು ಪ್ರಯತ್ನವನ್ನು ಮಾಡಿದ್ರಿ ಅದಕ್ಕೆ ಒಂದು ಇದು ಬಂಟಿ ಇಲ್ಲಿ ನಿಮಗೆ ಆ ಪ್ರಯತ್ನಕ್ಕೆ ಒಂದು ಫಲ ಅಂತೂ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ತುಂಬ ದಿನದಿಂದ ಹೋರಾಟ ಮಾಡಿದ್ದೀರಿ, ಈಗ ಯೂನಿವರ್ಸ್ ಹೇಳ್ತಾ ಇದೆ ನಿನ್ನ ಪ್ರಯತ್ನ ವ್ಯರ್ಥ ಆಗಿಲ್ಲ, ಆ ವ್ಯರ್ಥಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಅದು ಸರಿಯಾದ ಸಮಯಕ್ಕೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಏನು ಹೇಳಬೇಕಪ್ಪ ಅಂದರೆ ಒಂದು ಜಯ ನಿಮ್ಮದಾಗಿದೆ. ಯಾವುದೇ ಒಂದು ವಿಚಾರದ ಕೋರ್ಟ್ ಕೇಸ್ ಆಗಿರ್ಬೋದು, ಫೈನಾನ್ಷಿಯಲಿ ಏನೋ ಅಮೌಂಟ್ ಬರೋದಿರುತ್ತೆ, ಹಣ ಬರೋದಿರುತ್ತೆ, ಆ ಹಣ ಬಂದಿಲ್ಲ ಅಂತ ಹೇಳಿ ಇಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ರಿ, ಆ ಹಣವನ್ನು ಸಹಿತ ನಿಮ್ಮ ಜೀವನಕ್ಕೆ ಬರುವಂತಹ ಕ್ಷಣನೂ ಬಂದಿದೆ, ಸಮಯನೂ ಬಂದಿದೆ. ಅದಕ್ಕಾಗಿ ಒಂದು ಸರಿಯಾದ ಸಮಯ ಬರಬೇಕಾಗಿತ್ತು, ಆ ಸಮಯ ಇವಾಗ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಈಗ ಎದುರಿಸ್ತಿರೋ ಸಮಸ್ಯೆ ನಿಧಾನವಾಗಿ ಕ್ಲಿಯರ್ ಆಗುತ್ತೆ. ಅಂದರೆ ನೀವೊಂದು ಯಾವುದೋ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದೀರಿ, ಅದು ಜೀವನದಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡವರು ಸಹಿತ, ಅಂದರೆ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳು ಸಹಿತ ನಿಮಗೆ ಒಂದು ಬೆಲೆ ಕೊಡುವಂತಹ ಕ್ಷಣ ಅಂದರೆ ಸಮಯ ಬರ್ತಾ ಇದೆ, ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದೆ ಮೊದಲನೇದಾಗಿ ಇಲ್ಲಿ ನೀವು ಒಂದು ನಿರ್ಧಾರ ತಗೋಬೇಕು ಅಂದರೆ, ನೀವು ಮೊದಲು ಹೆಜ್ಜೆ ಇಡಬೇಕು ಅಂದರೆ ಅದನ್ನು ನೀವು ಯೋಚನೆ ಮಾಡಿ ಅದರಲ್ಲಿ ಅದು ಸರಿಯೋ ಅದು ತಪ್ಪು ಅನ್ನೋದನ್ನು ನೀವು ಮೊದಲೇ ನಿರ್ಧಾರ ಮಾಡಿ ಅಲ್ಲಿ ಹೆಜ್ಜೆ ಇಡಿ ಅಂತ ಹೇಳಿತ್ತು. ಅದೇ ಥರನೇ ಇಲ್ಲಿ ಏನು ಹೇಳ್ತಾಯಿದ್ರೆ, ನಿಮಗೆ ಅವಮಾನ ಮಾಡಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಬೆಲೆ ಈಗ ಅವರಿಗೆ ಗೊತ್ತಾಗ್ತಾ ಇದೆ, ಅರ್ಥವಾಗ್ತಾ ಇದೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂತಹ ಸಮಯನೂ ಸಹಿತ ಬಂದಿದೆ ಅನ್ನೋದನ್ನು ಸಹಿತ ಹೇಳ್ತಾರೆ. ಇಲ್ಲಿವರೆಗೂ ನಿಮಗೆ ಏನು ರೆಸ್ಪೆಕ್ಟ್ ಕೊಟ್ಟಿರೋದಿಲ್ಲ, ನಿಮಗೆ ನಾನಾ ರೀತಿಯಿಂದ ಹಿಂಸೆ ಕೊಟ್ಟಿರ್ತಾರೆ, ನೋವು ಮಾಡಿರ್ತಾರೆ. ಆ ಕ್ಷಣ ಏನಾಗಿರುತ್ತೆ, ನಿಮಗೆ ನನ್ನ ವ್ಯಾಲ್ಯೂ ಇವ್ರಿಗೆ ಗೊತ್ತಿಲ್ಲಲ್ಲ ಅಂತ ಹೇಳಿ ನೀವು ತುಂಬಾ ನೋವು ಪಡ್ತಾ ಇರ್ತೀರ. ಆ ಟೈಮಲ್ಲಿ ಆ ಕ್ಷಣದಲ್ಲಿ ಅವ್ರಿಗೆ ಏನೂ ಅನಿಸಿರಲ್ಲ, ನಾನು ಮಾಡ್ತಾ ಇರೋ ತಪ್ಪು ಅಂತ ಅವ್ರಿಗೆ ಅನಿಸಿರಲ್ಲ. ಈ ಕ್ಷಣದಿಂದ ಶಿವರಾತ್ರಿ ನಂತರ ಏನು ಹೇಳ್ತಾ ಅಂದರೆ ಅವ್ರ ಮನಸ್ಸು ಒಂದು ಬೇರೆ ಥರನೇ ಇದು ದಾರಿ ಹುಡುಕುತ್ತೆ, ಅಂದರೆ ಬೇರೆ ಥರನೇ ಚೇಂಜಸ್ ಕಾಣ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಇರುವಂತಹ ತಪ್ಪಾದ ಕಲ್ಪನೆ ಏನಿರುತ್ತೋ ಅದು ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ, ನಿಮ್ಮ ಮೇಲೆ ಒಂದು ಪ್ರೀತಿ, ಗೌರವ, ಒಂದು ರೆಸ್ಪೆಕ್ಟ್ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇದು ಸೆಲ್ಫ್ ರೆಸ್ಪೆಕ್ಟ್ ಮರಳಿ ಸಿಗುವಂತಹ ಸಮಯ. ಅಂದರೆ ನಿಮಗೋಸ್ಕರ ನೀವು ಈಗ ಇಲ್ಲಿವರೆಗೂ ಎಷ್ಟು ಇದು ಮಾಡಿದರೆ ನಿಮಗಾಗಿ ಒಂದು ದಾರಿ ತೆರೆದುಕೊಳ್ತಾ ಇದೆ, ನಿಮಗೆ ರೆಸ್ಪೆಕ್ಟ್ ಸಿಗುವಂತಹ ಸಮಯ ಬರ್ತಾ ಇದೆ. ನೀವು ಇಲ್ಲಿವರೆಗೂ ನನಗೆ ಎಲ್ಲರೂ ತಪ್ಪಾಗಿ ತಿಳ್ಕೊತಾರೆ, ನೋವು ಮಾಡ್ತಾರೆ, ಈ ರೀತಿಯಾದಂಥ ಭಾವನೆ ನಿಮ್ಮಲ್ಲಿ ಏನಿತ್ತು ಅದು ನಿಮಗೆ ಒಂದು ಇದು ಬರುತ್ತೆ. ಅಂದರೆ ಇಲ್ಲಿ ಒಂದು ಸಂಬಂಧದಲ್ಲಿ ದೂರ ಇದ್ದವರು ಸಹಿತ ಕ್ಲಾರಿಟಿ ಬರ್ತಾ ಇದೆ. ನೀವು ಅಳ್ತಾ ಇದ್ರಿ, ಕಾಯ್ತಾ ಇದ್ರಿ, ಎನರ್ಜಿ ಚೇಂಜ್ ಆಗುತ್ತೋ ಇಲ್ವೋ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ, ಆ ಎನರ್ಜಿನೂ ಸಹಿತ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಈಗ ತುಂಬಾ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದೀರಾ, ಆದರೆ ಸಿಚುವೇಶನ್ ಟರ್ನ್ ಆಗಬಹುದು ಅನ್ನುವಂಥ ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಸಮಯ ಚೇಂಜ್ ಆಗ್ತಾ ಇದೆ, ನಿಮಗೋಸ್ಕರ ಯೂನಿವರ್ಸ್ ಒಂದು ಎಫರ್ಟ್ ಹಾಕ್ತಾ ಇದ್ದಾರೆ, ಯೂನಿವರ್ಸ್ ಒಂದು ಡೋರ್ ತೆಗಿತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು.
ನೀವು ನಿಮ್ಮನ್ನು ನೀವು ಮೊದಲು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮೊದಲು ನೀವು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು ಅಂದರೆ ಅದು ನಿಮಗೆ ಬೇಕಾಗಿರೋದು ಯೂನಿವರ್ಸ್ ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ. ಅದು ನಿಮಗಾಗಿಯೇ ಅದನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಯಾವುದೇ ವಿಚಾರದಲ್ಲಿ ಡಿಸಿಷನ್ ತಗೊಂಡಿದ್ರಿ ಅಂತ ತಿಳಿದಿದ್ರೆ ಮುಂದೆ ನಡೆದು ಹೋಗಿ ನೀವು ಆ್ಯಕ್ಷನ್ ತಗೊಳ್ಳಿ ಅಂತಲೇ ಹೇಳ್ತಾ ಇದೆ. ಮೊದಲು ನಿಮ್ಮನ್ನು ನೀವು ಗೆಲ್ಲಬೇಕು, ಆ ನಂತರ ಸಿಚುವೇಶನ್ ಆಟೋಮೆಟಿಕ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಕಿಂಗ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆಯಪ್ಪ ಇದು ಏನು ಹೇಳ್ತಾ ಇದೆಯಪ್ಪ ಅಂದರೆ, ಈಗ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡುವಂಥ ಸಮಯ ಮುಗಿದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಒಂದು ಸ್ಟ್ರಾಂಗ್ ಆಗಿ ಬದಲಾಗಿದ್ದೀರಾ ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ನೀವು ಎಮೋಷ್ನಲಿ ತುಂಬಾ ಬ್ಲ್ಯಾಕ್ ಆಗಿದ್ರಿ. ಅಂದರೆ ನಿಮಗೆ ಏನು ಮಾಡ್ತಾ ಇದ್ದೀರಾ, ಏನಿದೆ ಅನ್ನೋದು ನಿಮಗೆ ಗೊತ್ತಾಗಿರಲ್ಲ. ನೀವು ಏನು ಮಾತಾಡ್ತಾ ಇದ್ದೀರಾ, ನನ್ನ ಕಂಟ್ರೋಲ್ನಾಗ ನಾನು ಇದೀನ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿದ್ರಿ. ಈಗ ಅದು ಗಂಭೀರವಾದಂತಹ ಸಿಚುವೇಶನ್ ನಿಮಗಾಗಿ ನೀವು ಎಮೋಷ್ನಲಿ ಇದ್ರಲ್ಲ, ಅದರಿಂದ ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಈಗ ಕ್ಲಿಯರ್ ಥಿಂಕಿಂಗ್, ಅಂದರೆ ನೀವು ಯೋಚನೆ ಮಾಡುವಂತಹ ರೀತಿಯೇ ಚೇಂಜ್ ಆಗಿದೆ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಂತಹ ಸಮಯ ನಿಮಗೆ ಬಂದಿದೆ. ಯೂನಿವರ್ಸ್ ನಿಮಗೆ ಅಷ್ಟು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಹೃದಯ ನೋವಿದ್ದರೂ ಸರಿಯಾದದ್ದನ್ನೇ ಆಯ್ಕೆ ಮಾಡ್ತಾ ಇದೆ. ಅಂದರೆ ನೀವು ನೋವಲ್ಲಿದ್ದರೂ ಸಹಿತ ಒಂದು ಸರಿಯಾದ ನಿರ್ಧಾರವನ್ನೇ ಪಡೆದುಕೊಳ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಹೇಗಿದೆಯಪ್ಪ ಅಂದರೆ, ಒಂದು ಸತ್ಯವನ್ನು ನೋಡುವ ಸಮಯ ಬಂದಿದೆ. ಇಲ್ಲಿವರೆಗೂ ನೀವು ಅಂದ್ಕೊಂಡಂತಹ ವ್ಯಕ್ತಿಯಲ್ಲಿರುವಂತಹ ವಿಚಾರದಲ್ಲಿ ನೀವು ಏನೋ ಒಂದು ಹುಡುಕ್ತಾ ಇದ್ರಿ, ಅದು ಸತ್ಯ ಗೊತ್ತಾಗುತ್ತೆ ಅನ್ನುವಂತಹ ಎನರ್ಜಿನೂ ಸಹಿತ ಇಲ್ಲಿ ಕಾಣ್ತಾ ಇದೆ. ನೀವು ಯಾರನ್ನಾದರೂ ನಿಮ್ಮ ಜೊತೆ ನಿಜವಾಗಿಯೂ ಇದ್ದಾರಾ ಇವರು ಅನ್ನೋದನ್ನು ಇದು ಮಾಡ್ತಾ ಇದ್ರಿ ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆನೇ ಇದ್ದಾರೆ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಈ ಎನರ್ಜಿ ತೋರಿಸ್ತಾ ಇದೆ. ನೀವು ಸಾಫ್ಟ್ ಆಗಿ ಇದ್ದದ್ದರಿಂದ ಸಿಚುವೇಶನ್ ಇಲ್ಲಿಯವರೆಗೂ ಇದಾಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಇಲ್ಲಿವರೆಗೂ ಸಿಚುವೇಶನ್ ಬಗ್ಗೆ ಏನೂ ಥಿಂಕ್ ಮಾಡ್ತಿರ್ಲಿಲ್ಲ. ಈಗ ಏನು ನಡೀತಾ ಇದೆ ಅದ್ರ ಬಗ್ಗೆ ನೀವು ಏನೂ ಥಿಂಕ್ ಮಾಡ್ತಾ ಇರಲಿಲ್ಲ. ಈಗ ಆ ಕ್ಷಣ ಬಂದಿದೆ. ನೀವು ಆ ಸಿಚುವೇಶನ್ನು, ಆ ಸತ್ಯ ಏನು ಹೊರ ಬರ್ತಾ ಇದೆ ಅನ್ನೋದನ್ನು ಕಾಯ್ತಾ ಇದ್ದೀರಾ. ಖಂಡಿತವಾಗಿಯೂ ನೀವು ಏನು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರಿ, ಆ ಸತ್ಯ ಏನು ಅಂತ ನೀವು ಬೇಕು ಅಂತ ಅಂದ್ಕೊಂಡಿದ್ರೆ ಆ ಸತ್ಯ ಈಗ ಶಿವರಾತ್ರಿ ನಂತರ ಅದು ತಿಳಿಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮಾತಿನಲ್ಲಿ ಯಾವುದೇ ವಿಚಾರದಲ್ಲಿ ನೀವು ಕಂಟ್ರೋಲ್ ತೊಗೊಂಡಿದ್ರಿ, ಇಲ್ಲಿವರೆಗೂ ಕಂಟ್ರೋಲ್ ತೊಗೊಂಡಿದ್ರಿ. ಬಟ್ ಈಗ ನೆಕ್ಸ್ಟ್ ದಾರಿ ಏನಿದೆ ಅಂದರೆ ಆ ಸಿಚುವೇಶನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಆ ಸಿಚುವೇಶನ್ ಏನಾಗ್ತಾ ಇದೆ ಅಂದರೆ, ನೀವು ಅಂದ್ಕೊಂಡಂತಹ ಸತ್ಯ ಬಯಲಾಗ್ತಾ ಇದೆ. ನಿಮಗೆ ಗೊತ್ತಾಗಬೇಕಾಗಿರೋ ಸತ್ಯ ಹೊರ ಬರ್ತಾ ಇದೆ. ಇಲ್ಲಿವರೆಗೂ ನೀವು ಒಂದು ಇದರಲ್ಲಿದ್ದರೆ, ಅಂದರೆ ಯಾವ ರೀತಿ ಒಂದು ಬೌಂಡ್ರಿಲಿದ್ದರೆ ಆ ಬೌಂಡ್ರಿಯಿಂದ ಹೊರ ಬರ್ತಾ ಇದ್ದೀರಾ. ಈಗ ಆ ಬೌಂಡ್ರಿಯಿಂದ ಹೊರ ಬಂದ್ರಿಂದ ನಿಮಗೆ ಎಲ್ಲ ದಾರಿಗಳನ್ನು ತೆರೆದುಕೊಳ್ತಾ ಇದೆ. ಯೂನಿವರ್ಸ್ ನಿಮಗೆ ಎಲ್ಲ ದಾರಿನೂ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಿಂದ ಅಂತ ಹೇಳ್ಬೋದು, ಇದೇ ಒಂದು ಸಂಬಂಧದಲ್ಲಿ ಆಗಿರ್ಬೋದು, ಒಂದು ಸಾಫ್ಟ್ ಆಗಿದ್ದರೆ, ಇಲ್ಲಿವರೆಗೂ ಸಾಫ್ಟ್ ನೇಚರಲ್ಲಿ ಇದ್ದರೆ ನೀವು ಏನೇ ಒಂದು ಯೋಚನೆ ಮಾಡ್ತಾ ಇದ್ರಿ ಅಂದರೆ ಅಲ್ಲಿ ಬಾಂಡಿಂಗ್ ಹೇಗಿತ್ತಪ್ಪ ಅಂದರೆ, ನಾನು ಎಲ್ಲದೂ ಸರಿ ಇದೆಯಾ, ಇದೆಲ್ಲದೂ ಸರಿ ಹೋಗುತ್ತೆ, ಇದೆಲ್ಲದೂ ಸರಿ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿ ನೀವು ಹೊಂದ್ಕೊಂಡಿದ್ರಿ. ಆ ಮನಸ್ಥಿತಿ ಇವಾಗ ಏನಾಗ್ತಾ ಇದೆ ಅಂದರೆ ಚೇಂಜ್ ಆಗ್ತಾ ಇದೆ. ನೀವು ಸ್ಟ್ರಾಂಗ್ ಆಗಿದ್ದೀರಾ. ಇಲ್ಲಿವರೆಗೂ ಅವ್ರು ಏನೇ ಒಂದು ನೋವು ಕೊಟ್ಟಿರ್ಬೋದು, ಅವ್ರು ಏನೇ ಒಂದು ನಿಮಗೆ ತೊಂದರೆ ಕೊಟ್ಟಿರ್ಬೋದು, ಆ ಸಿಚುವೇಶನಿಂದ ನೀವು ಹೊರ ಬರ್ತಾ ಇದ್ದೀರಾ. ನಿಮ್ಮನ್ನು ನೀವು ಕಂಡುಕೊಂಡಿದ್ದೀರಾ. ಇಲ್ಲಿ ನಿಮಗೆ ಒಂದು ದಾರಿ ತೆರೆದುಕೊಳ್ತಾ ಇದೆ. ಅದು ಸತ್ಯ ಏನು ಅನ್ನೋದು ಬಯಲಾಗ್ತಾ ಇದೆ. ನೀವು ತುಂಬಾ ಒಂದು ಒತ್ತಡದಲ್ಲಿದ್ದರೆ ಇಲ್ಲಿವರೆಗೂ ಆ ಒತ್ತಡದಿಂದ ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ ನೀವು ತುಂಬಾ ಒಂದು ಜವಾಬ್ದಾರಿ, ನೋವು, ಒಂದು ಸಂಕಟ, ಒತ್ತಡ, ಪ್ರತಿಯೊಂದು ವಿಚಾರದಲ್ಲೂ ನೀವು ಅದನ್ನು ನಿಮ್ಮ ಮೇಲೆ ಹಾಕೋತಾ ಇದ್ರಿ. ಏನೇ ಒಂದು ಕೆಲಸ ಆಗಬೇಕಾಗಿತ್ತು, ಏನೇ ಒಂದು ಆಗ್ತಾ ಇದೆ ಅಂದರೆ ಎಲ್ಲದೂ ನಿಮ್ಮ ಮೇಲೆ ಹಾಕೋತಾ ಇದ್ರಿ. ಹಾಕ್ಕೊಂಡಂಥ ಕ್ಷಣದಲ್ಲಿ ಎಲ್ಲರೂ ಯಾವ ರೀತಿಯಾಗಿರುತ್ತೆ ಅಂದರೆ, ಏನು ಅವ್ರದ್ದೇ ಏನೇ ಒಂದು ನೀವು ಕೆಲಸ ಮಾಡಿ ಅವ್ರು ತಪ್ಪರಾಗಿ ಸರಿ ಅವರೇ ಮಾಡಿರೋದು, ಈ ರೀತಿಯಾದಂಥ ದೂರುಗಳನ್ನು ನೀವೇ ಹೊತ್ಕೋತಾ ಇದ್ರಿ. ಈ ಕ್ಷಣ ಏನಾಗ್ತಾ ಇದೆಯಪ್ಪ ಅಂದರೆ ಅದು ಚೇಂಜ್ ಆಗ್ತಾ ಇದೆ. ನಿಮ್ಮ ಜವಾಬ್ದಾರಿ, ನಿಮ್ಮ ಇದು ಏನಾಗಿದೆ ಇದು ನಿಮ್ಮದಲ್ಲ. ಎಲ್ಲರೂ ಅವರ ಜವಾಬ್ದಾರಿನ ತಗೊಳ್ತಾರೆ. ನೀವು ಅದರಿಂದ ಮುಕ್ತರಾಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಎಮೋಷ್ನಲ್ ಬಾಂಡಿಂಗ್ ಏನಾರು ಇತ್ತು ಅಂದರೆ ಅದರಿಂದ ಹೊರ ಬರ್ತಾ ಇದ್ದೀರಾ, ಅದು ನಿಮಗೆ ಕ್ಲಿಯರ್ ಆಗ್ತಾ ಇದೆ. ನೀವು ಹೊತ್ತ ಹೊಣೆ ಅಂದರೆ ನೀವು ಒಂದು ಜವಾಬ್ದಾರಿನ ಹೊತ್ತುಕೊಂಡಿದ್ರೆ ಆ ಜವಾಬ್ದಾರಿಯಿಂದ ಮುಕ್ತಿ ಆಗ್ತಾ ಇದೆ. ನೀವು ಅಂದ್ಕೊಂಡಂಥದ್ದು ಎಲ್ಲದೂ ಸಹಿತ ಹೊರ ಬರ್ತಾ ಇದೆ. ನಿಮಗೆ ಹೆಲ್ಪ್ ಮಾಡುವಂತಹ
ವ್ಯಕ್ತಿಗಳು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ನಿಮ್ಮ ಫೀಲಿಂಗ್ಸಿಗೆ ಒಂದು ಹೆಗಲು ಕೊಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಬರ್ತಾರೆ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ನ ಒತ್ತಡದಲ್ಲಿರುವಂಥದ್ದನ್ನು ನೀವು ಬಿಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ನಿಮಗೋಸ್ಕರ ಒಂದು ಹೆಗಲು ಕೊಡುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ನಿಮ್ಮನ್ನು ಒಂದು ಜವಾಬ್ದಾರಿಯಿಂದ ಮುಕ್ತಗೊಳಿಸೋಕ್ಕೋಸ್ಕರ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜವಾಬ್ದಾರಿ ಏನೇ ಆಗಿರ್ಬೋದು, ನೀವು ಮಾತ್ರ ಹೊರೋದಲ್ಲ, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಬ್ಬರು ಸಹಿತ ನಿಮಗೆ ಆ ಹೆಗಲನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ ನೀವೇ ಒಂದು ಜವಾಬ್ದಾರಿ, ಅಂದರೆ ನಿಮಗಾಗಿ ಒಂದು ಯಾವುದೋ ಒಂದು ಜನ್ಮದ್ದಾಗಿರ್ಬೋದು, ಯಾವುದೋ ಒಂದು ಕರ್ಮ ಆಗಿರ್ಬೋದು, ಅದು ಇಲ್ಲಿಂದ ಕ್ಲಿಯರ್ ಆಗಿ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಾಗ್ತಾ ಇದೆ. ಅಂದರೆ ಅಲ್ಲಿ ಜವಾಬ್ದಾರಿ ಸಹಿತ ನಿಮಗೆ ಮುಕ್ತಿಯಾಗಿ ನಿಮಗೆ ಒಂದು ಹೊಸ ಹೆಗಲು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ನೀವು ಈಗ ತುಂಬಾ ಸಪೋರ್ಟಿವ್ ಆಗಿ ಸಿಗುವಂತಹ ವ್ಯಕ್ತಿಯ ಜೊತೆ ಒಂದು ಅದ್ಭುತವಾದ ಬಾಂಡಿಂಗನ್ನು ಹೊಂದಬಹುದು. ಅಂದರೆ ಇಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಂದರೆ ಮಕ್ಕಳು ನಿಮ್ಮ ಜವಾಬ್ದಾರಿಗೆ ಇದು ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮಗೆ ಯೂನಿವರ್ಸೇ ಸಪೋರ್ಟ್ ಮಾಡ್ತಾ ಇರ್ಬೋದು. ಈ ರೀತಿಯಾದಂತಹ ಜವಾಬ್ದಾರಿ ಅಂದರೆ ನಿಮ್ಮದು ಯಾವುದೇ ಒಂದು ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಮನೆ ಜವಾಬ್ದಾರಿ ಆಗಿರ್ಬೋದು, ಯಾವುದೇ ಒಂದು ಜವಾಬ್ದಾರಿಯಲ್ಲಿ ಒಂದು ಸಹಾಯದ ಕೈ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೇನು ಬರ್ತಾ ಇದೆಪ್ಪ ಅಂದರೆ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ನೀವು ಹೋದಂತಹ ದಾರಿ, ಅಂದರೆ ನೀವು ಹಿಂದೆ ನಡೆದಂಥ ದಾರಿನ ನೀವು ನೋಡೋಕ್ಕೆ ಹೋಗಬೇಡಿ. ಹಿಂದೆ ಏನೇ ನಡೆದಿರ್ಬೋದು, ಮುಂದೆ ಹೋಗುವಂತಹ ದಾರಿನ ನೀವು ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಹಿಂದೆ ಆದಂತಹ ವ್ಯಕ್ತಿಗಳು ನಿಮಗೆ ನೋವು ಕೊಟ್ಟಿರ್ಬೋದು, ಸಮಸ್ಯೆ ಮಾಡಿರ್ಬೋದು, ಅವಮಾನ ಮಾಡಿರ್ಬೋದು, ನಿಮ್ಮಲ್ಲಿರುವಂಥದ್ದನ್ನು ಎಲ್ಲ ಕಿತ್ಕೊಂಡಿರ್ಬೋದು, ನಿಮ್ಮ ಖುಷಿ ಕಿತ್ಕೊಂಡಿರ್ಬೋದು, ನಿಮ್ಮ ನೆಮ್ಮದಿ ಕಿತ್ಕೊಂಡಿರ್ಬೋದು, ನಿಮಗೆ ಬೇಕಾಗಿರೋದನ್ನು ನೀವು ಎಲ್ಲನೂ ಕಿತ್ಕೊಂಡಿರ್ಬೋದು. ಆದರೆ ಆ ಸಮಯ ಮುಗಿದು ಹೋಗಿದೆ. ಇನ್ನು ನೀವು ಪಡೆದುಕೊಳ್ಳುವಂತಹ ಸಮಯ ಬಂದಿದೆ. ನಿಮಗೆ ಬೇಕಾದದ್ದನ್ನು ನೀವು ಪಡೆದುಕೊಳ್ಳುವಂತಹ ಕ್ಷಣ ನಿಮ್ಮದಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಯಾರು ನಿಮಗೆ ಮೋಸ ಮಾಡಿ ಹೋಗಿದ್ರು ಅವರು ನಿಮ್ಮ ಜೊತೆ ಮತ್ತೆ ಬರ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿಯವರೆಗೂ ಎಷ್ಟು ನೋವು ತಂದಿದ್ದು, ಮಾತಿನಲ್ಲಾಗಿರ್ಬೋದು, ಜಗಳದಲ್ಲಾಗಿರ್ಬೋದು, ಸಿಟ್ಟು, ಕೋಪ, ಹಠ, ಹತಾಶೆ, ಇನ್ನು ಎಷ್ಟೆಲ್ಲ ನಿಮಗೆ ನೋವು ಕೊಟ್ಟಂತಹ ವ್ಯಕ್ತಿ ಅವರು ಪಶ್ಚಾತ್ತಾಪ ಪಟ್ಟು ನಿಮ್ಮ ಜೊತೆ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಹಿಂದೆ ನಡೆದಿರೋದನ್ನ ಎಲ್ಲ ಮರೆತು ಮುಂದೆ ಆಗೋದನ್ನು ನೋಡಿ ಶಾಂತವಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಏನೇ ಆಗಿರ್ಬೋದು, ಯಾವುದೇ ತಪ್ಪು ಆಗಿರ್ಬೋದು, ಯಾವುದೇ ನೋವಾಗಿರ್ಬೋದು, ಅದನ್ನೆಲ್ಲ ಹೊರಹಾಕಿ ಒಂದು ಅದ್ಭುತವಾದ ನಿಮಗೆ ಜೀವನ ಒಂದು ಬರ್ತಾ ಇದೆ. ಆ ಜೀವನಕ್ಕೋಸ್ಕರ, ಇದಕ್ಕೋಸ್ಕರ, ಸಿಚುವೇಶನ್ಗೋಸ್ಕರ ಇಲ್ಲಿವರೆಗೂ ವೆಯ್ಟ್ ಮಾಡಿದರೆ ಅದು ಏನು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ನಿಮಗೆ ನೋವು ಕೊಟ್ಟಂತಹ ವ್ಯಕ್ತಿ ಒಂದು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ, ಪಶ್ಚಾತ್ತಾಪ ಪಟ್ಟು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ. ಅಂದರೆ ಗೈಡೆನ್ಸ್ ಏನಪ್ಪ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಒಂದು ಬಾಂಡಿಂಗ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಹೆಲ್ತ್ ವಿಚಾರ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ನೀವೇನಾದರೂ ತಗೋಬೇಕಾಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರೋದಾಗಿರ್ಬೋದು, ನೀವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಕೆಲಸ ಜಾಬ್ ಹುಡುಕ್ತಾ ಇರ್ಬೋದು, ಅಥವಾ ಫೈನಾನ್ಷಿಯಲಾಗಿ ಏನೋ ನೀವು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಬೋದು. ಅದೆಲ್ಲದೂ ಈಗ ನಿಮ್ಮ ಜೀವನದಲ್ಲಿ ಅದಾಗಿಯೇ ಕ್ಲಿಯರಾಗಿ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಹೋಗಿ, ನಕಾರಾತ್ಮಕವಾಗಿರೋದೆಲ್ಲ ಹೋಗಿ ಒಂದು ನಿಮ್ಮ ಜೀವನಕ್ಕೆ ಸಕ್ಸಸ್ ಅನ್ನೋದು ಬರ್ತಾ ಇದೆ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅದು ಶಿವನ ಮತ್ತು ಶಿವಶಕ್ತಿಯ ಎನರ್ಜಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಲ್ಲಿ ಅಡಚಣೆಗಳು ಏನಾರು ಇತ್ತು ಅಂದರೆ ಅದು ಸಹಿತ ಕ್ಲಿಯರ್ ಆಗ್ತಾ ಇದೆ. ಫೈನಾನ್ಷಿಯಲ್ ವಿಚಾರ ತುಂಬಾ ಸಕ್ಸಸ್ ಬರ್ತಾ ಇದೆ. ಜಾಬ್ ಹುಡುಕ್ತಾ ಇದ್ದಾರೆ, ಜಾಬ್ ಸಿಗ್ತಾ ಇದೆ. ಮತ್ತು ಹೆಲ್ತ್ ವಿಚಾರಕ್ಕೆ ಅಂದರೆ ಸುಧಾರಣೆ ಆಗ್ತಾ ಇದೆ. ನಿಮ್ಮಲ್ಲಿರುವಂಥ ಎಲ್ಲ ಅಡೆತಡೆಗಳು ಸಹಿತ ಇಲ್ಲಿ ಕ್ಲಿಯರಾಗಿ ಒಂದು ಅದ್ಭುತವಾದ ಜೀವನ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇದು ಫಸ್ಟ್ ಕಾರ್ಡ್ ಇದು ಆಗಿತ್ತು, ಫಸ್ಟ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇದು
ನಿಮಗೆ ಒಂದು ಶಿವರಾತ್ರಿಯ ನಂತರ ಒಂದು ಅದ್ಭುತವಾದ ಜೀವನ ಸಿಗಲಿ. ಮತ್ತು ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ನಿಮ್ಮ ಕೈ ಜೋಡಿಸ್ಲಿ. ನೀವು ಅಂದ್ಕೊಂಡಂತಹ ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಬಾಂಡಿಂಗ್ ಸಿಗಬೇಕಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಹೆಲ್ತ್ ವಿಚಾರ ಆಗಿರ್ಬೋದು, ಆ ಶಿವ ಪಾರ್ವತಿ ಒಂದು ಸಕ್ಸಸ್ಸನ್ನು ಕೊಡಲಿ ಅಂತ ಹೇಳಿ ಕೇಳ್ತಾ ಇವತ್ತಿನ ಫಸ್ಟ್ ಫೈಲ್ ರೀಡಿಂಗ ಮುಗಿಸ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು. ಇದು ಸೆಕೆಂಡ್ ಫೈಲ್. ಇದು ಯಾರೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಈ ಫೈಲನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ನೋಡೋಣ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಸೆಕೆಂಡ್ ಫೈಲ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗಲ್ಲಿ ಈ ಎನರ್ಜಿ ಹೇಗಿದೆಯಪ್ಪ ಅಂತ ಅಂದರೆ ತುಂಬಾ ಸ್ಲೋ ಆಗಿದೆ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಮನಸ್ಸಲ್ಲಿ ತುಂಬ ನೋವು ಪಡ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರದಲ್ಲಿ ತುಂಬ ಗೊಂದಲದಲ್ಲಿದ್ದೀರಾ, ನೋವು ಪಡ್ತಾ ಇದ್ದೀರಾ, ಯಾರೋ ನಿಮಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ. ನೀವು ಅಂದ್ಕೊಂಡಂಥ ವ್ಯಕ್ತಿ ಆಗಿರ್ಬೋದು, ನಿಮಗೆ ಅತಿ ಮನಸ್ಸಿಗೆ ಹತ್ತಿರ ಆಗಿರುವಂಥ ವ್ಯಕ್ತಿ ತುಂಬಾ ನೋವು ಕೊಡ್ತಾ ಇದ್ದಾರೆ. ಇದು ಸರಿ ಹೋಗುತ್ತಾ ಹೋಗೋದಿಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಇದು ಸರಿನಾ, ಇದು ತಪ್ಪಾ, ನಾವು ಮಾಡ್ತಾ ಇರೋದು ಸರಿನಾ? ಒಂದು ಪಶ್ಚಾತ್ತಾಪದ ಭಾವನೆ ಇದೆ. ಆ ಭಾವನೆಯಿಂದ ಹೊರಬರೋಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ಈ ಎನರ್ಜಿ ತೋರಿಸ್ತಾ ಇದೆ. ತುಂಬಾ ಸ್ಲೋ ಆಗಿದೆ ಈ ಎನರ್ಜಿ. ಈ ಎನರ್ಜಿಯಲ್ಲಿ ನಿಮಗೆ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಶಿವಶಕ್ತಿ ಎನರ್ಜಿ ಹೇಗಿದೆ ಅಂದರೆ ನಿಮ್ಮ ಬಾಂಡಿಂಗ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಕಾಯ್ತಾ ಇರುವಂಥ ಉತ್ತರಕ್ಕಾಗಿರ್ಬೋದು, ಇದರಿಂದ ಒಂದು ಸರಿಯಾದ ಉತ್ತರ ಸಿಗುತ್ತೆ ನಿಮಗೆ. ಈ ಎನರ್ಜಿಯಲ್ಲಿ ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದ ಲವರ್ಸ್, ವಂಡರ್ಫುಲ್ ಕಾರ್ಡ್. ಇದು 7 ಆಫ್ ಕಪ್ಸ್ ಮತ್ತು ದ ವೀಲ್ ಆಫ್ ಫಾರ್ಚೂನ್, ದ ವರ್ಲ್ಡ್. ಓಕೆನಾ? ಇಲ್ಲಿ ನಾನು ಆವಾಗಲೇ ನಿಮಗೆ ಹೇಳಿದೆ, ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ ವಿಚಾರವಾಗಿ ನನಗೆ ಆ ಎನರ್ಜಿಯಲ್ಲಿ ನಾನು ನಿಮಗೆ ಹೇಳ್ತೆ, ಯಾವುದೋ ಒಂದು ಮನಸ್ಸಿಗೆ ನೋವಾದಂತಹ ಕ್ಷಣ ಇರಬಹುದು, ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇರ್ಬೋದು, ಇದರಿಂದ ಸರಿ ಹೋಗೋದಿಲ್ಲ ಅನ್ನುವಂತಹ ಮನಸ್ಥಿತಿಯಾಗಿರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ, ಆ ವ್ಯಕ್ತಿಯಿಂದ ನಮಗೆ ನೋವಾಗಿರುತ್ತೆ, ಆ ವ್ಯಕ್ತಿ ನಮ್ಮಿಂದ ದೂರ ಹೋಗ್ತಾರಾ ಅನ್ನುವಂತಹ ಕ್ವಶನ್ನು ನಿಮ್ಮ ಮನಸ್ಸಲ್ಲಿದೆ ಅಂತ ಅಂದ್ಕೊಳ್ಬೋದು. ಏಕೆಂದರೆ ಇಲ್ಲಿ ಎನರ್ಜಿ ನನಗೆ ಅದೇ ಕಾಣ್ತಾ ಇದೆ. ನೀವು ತುಂಬಾ ನೋವು ಪಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಪಾತ್ರರು ನೀವು ಅವರಿಗೋಸ್ಕರ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಅಲ್ಲಿ ನಡೀತಾ ಇರೋ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅವರು ನಿಮಗೋಸ್ಕರ ಯಾವುದೇ ತರಹ ಟೈಮ್ ಕೊಡ್ತಾ ಇಲ್ಲ, ನಿಮಗೋಸ್ಕರ ಯಾವುದೇ ತರಹದ ಪ್ರೀತಿ ತೋರಿಸ್ತಾ ಇಲ್ಲ. ಅವರು ನಿಮ್ಮನ್ನು ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಿಚುವೇಶನ್. ಅಂದರೆ ಇದಕ್ಕೋಸ್ಕರನೇ ನೀವು ತುಂಬಾ ನೋವು ಪಡ್ತಾ ಇದ್ರಿ. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ ದ ಲವರ್ಸ್ ಕಾರ್ಡ್. ಇವರು ಬೇರೆಯವರ ಮಾತು ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿ ವಿಚಾರವಾಗಿರ್ಬೋದು, ನಿಮ್ಮ ಮನಸ್ಸಿನ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಅವರು ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. ಅಂದರೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಬೇರೆಯವರ ಅಡಿಪಾಯದಲ್ಲಿ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾಕೆಂದರೆ ಇಲ್ಲಿ ದ ಲವರ್ಸ್ ಕಾರ್ಡ್, ನಿಮ್ಮ ಪ್ರೀತಿಗಿಂತ ಹೆಚ್ಚು ಇಲ್ಲಿ ನೆಗೆಟಿವ್ ಕಾರ್ಡ್ ಜಾಸ್ತಿ ಇದೆ, ನೆಗೆಟಿವ್ ಇದೆ. ನೀವು ಎಷ್ಟು ಅವ್ರನ್ನ ತುಂಬಾ ಹಚ್ಕೊಂಡಿರ್ತೀರ, ತುಂಬಾ ಪ್ರೀತಿ ಮಾಡಿರ್ತೀರ. ಆದರೆ ಆ ವ್ಯಕ್ತಿ ನೀವು ಅವರನ್ನು ನೋಡಿದರೆ ಅವರು ಬೇರೆ ಕಡೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಆದರೆ ಯೂನಿವರ್ಸ್ ಸಪೋರ್ಟ್ ಮಾತ್ರ ನಿಮ್ಮ ಕಡೆನೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನೋಡ್ಬೋದು. ಇವರು ಆ್ಯಕ್ಷನ್ ತೊಗೊಂಡಿದ್ದಾರೆ, ಬಟ್ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀರಾ. ಬಟ್ ಅದು ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಆಗ್ತಾಯಿಲ್ಲ. ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಬೇಕೇ ಬೇಕು. ಅದು ಯೂನಿವರ್ಸ್ ಸಪೋರ್ಟ್ ನಿಮಗೆ ಮಾಡೇ ಮಾಡುತ್ತೆ. ಪ್ರತಿಯೊಂದು ವಿಚಾರದಲ್ಲಾಗಿರ್ಬೋದು. ಇದು ನೀವು ಇಲ್ಲಿವರೆಗೂ ಏನು ನೋವು ಪಟ್ಟಿದ್ರಿ, ಇಲ್ಲಿವರೆಗೂ ಅವ್ರು ನನ್ನ ಜೊತೆ ಇರಲಿ ಅಂತ ಹೇಳಿ ನೀವು ಏನು ಸತ್ಯದ
ದಾರಿಯಲ್ಲಿದ್ದೀರಿ. ನೀವು ಯಾವುದೇ ಥರದ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇಟ್ಕೊಳ್ಳದೆ, ಅವರು ನನ್ನವರು, ನನಗೋಸ್ಕರ ಬರಲಿ, ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ನಾನು ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಅವ್ರು ನನ್ನ ಜೊತೆ ಇರಬೇಕು, ನನ್ನ ಸಂಸಾರ ಉಳಿಸ್ಕೋಬೇಕು, ನನ್ನ ಪ್ರೀತಿ ಉಳಿಸ್ಕೋಬೇಕು, ಈ ರೀತಿಯಾದಂತಹ ಭಾವನೆ ಏನಿದೆಯೋ ಈಗ ಶಿವರಾತ್ರಿಯ ನಂತರ ನೀವು ಶಿವಶಕ್ತಿಯ ಎನರ್ಜಿ ನಿಮ್ಮ ಜೊತೆ ಇದೆ ಅಂತ ಹೇಳ್ಬೋದು. ಅಂದರೆ ಶಿವಶಕ್ತಿ ನಿಮ್ಮನ್ನು ಇಬ್ಬರನ್ನ, ನೀವು ನಿಮ್ಮ ಪ್ರೀತಿ ಏನು ಇಲ್ಲ, ನಾನು ಕಳ್ಕೊಂಡಿದ್ದೀನಿ, ನನ್ನ ಜೀವನದಲ್ಲಿ ಎಲ್ಲ ಮುಗಿದು ಹೋಗಿದೆ, ಅವರು ನನ್ನ ಕಡೆ ವಾಪಸ್ ಬರೋದಿಲ್ಲ ಅಂತ ಏನು ನೀವು ಇದು ಮಾಡ್ತಾ ಇದ್ರಲ್ಲ, ಆ ಶಿವಶಕ್ತಿ ಎನರ್ಜಿ ನಿಮ್ಮಿಬ್ಬರನ್ನ ಮತ್ತೆ ಒಂದು ಮಾಡ್ತಾ ಇದೆ, ಅಲ್ಲಿ ನಿಮಗೆ ಪ್ರೀತಿ ಕೊಡ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ಒಂದಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೀವು ಬೇರೆಯವರು ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂದರೆ ಅವರು ಮೂವ್ ಆನ್ ಆಗ್ತಾರೆ, ಇವ್ರನ್ನ ಬಿಟ್ಟು ಮೂವ್ ಆನ್ ಆಗ್ತಾ ಇದ್ದಾರೆ, ನಿಮ್ಮ ಪ್ರೀತಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ವ್ಯಕ್ತಿ ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಒಂದು ಯಾವ ರೀತಿ ಕನಸಲ್ಲಿ ಎಲ್ಲದನ್ನೂ ಇದು ಮಾಡ್ತಾರೆ, ಒಂದು ಭ್ರಮ ಜೀವನದಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಥರ್ಡ್ ಪಾರ್ಟಿ ವಿಚಾರವಾಗಿ ಒಂದು ಭ್ರಮೆಯಲ್ಲಿ ಬದುಕ್ತದೆ. ಅವರೇ ನನ್ನ ಪ್ರಪಂಚ, ಅವರೇ ನನ್ನ ಜೊತೆಗಿರ್ತಾರೆ, ಅವರೇ ನನ್ನ ಜೀವನದಲ್ಲಿ ಎಲ್ಲನೂ ಆಗ್ತಾರೆ, ಅವರೇ ನನ್ನ ಇದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿರಲ್ಲ. ಆದರೆ ಇದು ಒಂದು ಕನಸಿನ ರೀತಿಯಂತೆ ಅವರು ಅವರನ್ನು ಬಿಟ್ಟು ಮೂವ್ ಆನ್ ಆಗ್ತಾ ಇದ್ದಾರೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿಲ್ಲ. ಆ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಇದರಲ್ಲಿ ಮುಳುಗೋಗಿ ಮೂರನೇ ವ್ಯಕ್ತಿಯ ಇದರಲ್ಲಿ ಮುಳುಗೋಗಿದ್ದಾರೆ. ಆ ವ್ಯಕ್ತಿ ಒಂದು ಕನಸಿನ ರೀತಿ ಅನ್ನೋದು ಆ ವ್ಯಕ್ತಿಗೆ ಈಗ ಅದು ಅರಿವಿಗೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ನಿಮ್ಮ ಬಗ್ಗೆ ಈಗ ಅವರಿಗೆ ಒಂದು ಭಾವನೆ ಬರ್ತಾ ಇದೆ, ಇಲ್ಲಿವರೆಗೂ ಅವ್ರು ಮಾಡಿರೋ ತಪ್ಪಿನ ಅರಿವು ಅವರಿಗೆ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತದೆ. ಅಂದರೆ ಶಿವಶಕ್ತಿ ಎಂಟ್ರಿ ಆಗಿರೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ಮತ್ತೆ ಸಿಗ್ತಾ ಇದೆ. ನಿಮ್ಮ ಜೊತೆ ಆ ಪ್ರೀತಿ ನೀವು ಇಲ್ಲಿವರೆಗೂ ಏನು ಒಂದು ಪ್ರೀತಿ ಅಂದರೆ ಸತ್ಯತೆಯಿಂದ ನೀವು ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರೆ, ಆ ಸತ್ಯತೆಯಿಂದ ನಿಮಗೆ ಒಂದು ರಿಸಲ್ಟ್ ಸಿಗ್ತಾ ಇದೆ, ಒಂದು ಸಕ್ಸಸ್ ಸಿಗ್ತಾ ಇದೆ. ಆ ಶಿವಶಕ್ತಿ ನಿಮ್ಮನ್ನು ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಏನಿದ್ದಾರೆ ಆ ಥರ್ಡ್ ಪಾರ್ಟಿನ ಮುಕ್ತಿ ಮಾಡ್ತಾ ಇದ್ದಾರೆ. ಅಂದರೆ ಥರ್ಡ್ ಪಾರ್ಟಿನ ಆ ಬ್ಲ್ಯಾಕೇಜ್ ಏನಿದೆ ಅದು ಹೋಗ್ತಾ ಇದೆ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೊರ ಹೋಗ್ತಾ ಇದೆ, ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ನಕಾರಾತ್ಮಕ ಶಕ್ತಿ ಹೊರ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಸಹಿತ ನಿಮ್ಮ ಜೊತೆ ಅವರು ತುಂಬಾ ಬಾಂಡಿಂಗ್ ಇಟ್ಕೊಂಡಿದ್ರು ಅನಿಸುತ್ತೆ. ಏಕೆಂದರೆ ಇಲ್ಲಿ ನೀವು ಅವರು ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಅಲ್ಲಿ ಅದು ಬೇರೆಯೇ ದಾರಿಲಿ ಹೋಗ್ತಾ ಇತ್ತು. ಆ ದಾರಿಯಿಂದ ನನ್ನ ಪ್ರೀತಿ ನನಗೆ ಸಿಗಲಿ ಅಂತ ಹೇಳಿ ನೀವು ವೇಟ್ ಮಾಡ್ತಾ ಇದ್ರಿ. ಎಲ್ಲ ರೀತಿಯಿಂದನೂ ನೀವು ಅವರು ನನ್ನ ಹತ್ರ ಬರಲಿ ಅಂತ ಹೇಳಿ ಪ್ರಯತ್ನ ಮಾಡಿದಿರಿ. ಆ ಪ್ರಯತ್ನ ಈ ಶಿವರಾತ್ರಿ ನಂತರ ಅದು ಪ್ರಯತ್ನ ನಿಮಗೆ ಫಲ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಶಿವಶಕ್ತಿ ಎನರ್ಜಿಯ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ತುಂಬಾ ಅದ್ಭುತವಾಗಿ ಸಕ್ಸಸ್ಸನ್ನು ಪಡಿತಾ ಇದೆ. ಅಂದರೆ ನೀವು ಕಳ್ಕೊಂಡಿರುವಂತಹ ಪ್ರೀತಿ ನಿಮಗೆ ಮತ್ತೆ ಸಿಗ್ತಾ ಇದೆ. ಅದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ನೀವು ಅಂದ್ಕೊಂಡಂತೆ ನಿಮಗೆ ಸಿಗ್ತಾ ಇದೆ. ನೀವು ಏನು ಇಲ್ಲಿವರೆಗೂ ಒಂದು ಸ್ಟೇಬಲ್ ಆಗಿ ನಿಂತಿದ್ರಿ, ಒಂದು ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದ್ರಿ, ನೀವು ಆ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಆ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಆ ಲೈಫ್ ನಿಮಗೆ ಮತ್ತೆ ಸಿಗ್ತಾ ಇದೆ. ಇಲ್ಲಿವರೆಗೂ ನೀವು ನೋವು ಪಟ್ಟಿದ್ರಿ, ಕಷ್ಟಪಟ್ಟಿದ್ರಿ, ಎಲ್ಲ ದೇವರಲ್ಲೂ ಬೇಡಿದ್ರಿ, ಯೂನಿವರ್ಸಲ್ಲಿ ಕೇಳ್ಕೊಂಡಿದ್ರಿ, ನನ್ನ ಜೀವನ ಸರಿ ಹೋಗುತ್ತಾ ಇಲ್ವೋ ಅನ್ನೋಂತಹ ಕ್ಷಣದಲ್ಲಿ ನೀವಿದ್ರಿ. ಅದೆಲ್ಲ ಈ ಶಿವರಾತ್ರಿಯ ನಂತರ ಒಂದು ಒಳ್ಳೆಯ ಎನರ್ಜಿ ಸಿಗ್ತಾ ಇದೆ, ಶಿವಶಕ್ತಿಯ ಎನರ್ಜಿ ಸಿಗ್ತಾ ಇದೆ. ನಿಮ್ಮ ಸಂಸಾರದಲ್ಲಿರುವಂತಹ ಗೊಂದಲಗಳು ಹೊರ ಹೋಗ್ತಾ ಇದೆ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಕೈ ಸೇರ್ತಾ ಇದ್ದಾರೆ ಅನ್ನೋ ಎನರ್ಜಿನ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ದ ವರ್ಲ್ಡ್ ಬಂದಿದೆ. ಅಂದರೆ ವರ್ಲ್ಡ್ ಕಾರ್ಡ್ ಏನು ಬಂದಿದೆಯಪ್ಪ ಅಂದರೆ, ನೀವು ಇಲ್ಲಿಯವರೆಗೂ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ನೀವು ವೇಟ್ ಮಾಡ್ತಾ ಇದ್ದರೆ, ಆ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾ ಇದೆ. ಒಂದು ನೀವು ಅಂದ್ಕೊಂಡಂತಹ ಜೀವನ ನಿಮಗೆ ಸಿಗ್ತಾ ಇದೆ. ಅಂದರೆ ಟ್ರಾನ್ಸ್ಪರೆನ್ಸ್ ಆಗ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ಒಂದು ಬೇರೆಯೇ ಇದು ಟರ್ನ್ ಬೇರೆಯೇ ಒಂದು ಇದರಲ್ಲಿ ಹೋಗ್ತಾ ಇದೆ. ಇಲ್ಲಿ ತಾಯಿ ಆಗಬೇಕು ಅಂತ ಏನಾದರೂ ನೀವು ಇದು ಮಾಡ್ಕೊಂಡಿದ್ರೆ, ಅಲ್ಲಿ ಆ ಸಿಚುವೇಶನ್ನಲ್ಲಿ
ಈ ಕ್ಷಣದಿಂದ ನಿಮಗೆ ಶಿವರಾತ್ರಿ ಶಿವಶಕ್ತಿಯಿಂದ ಅದು ಸಹಿತ ನಿಮ್ಮ ಜೀವನಕ್ಕೆ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇಲ್ಲಿ ನಿಮಗೆ ಈ 4 ದಿಕ್ಕಿನಲ್ಲಿ ನಿಮ್ಮನ್ನು ಇಲ್ಲಿಯವರೆಗೂ ನೀವು ನಂಬಿರುವಂತಹ ದೈವ ಆಗಿರ್ಬೋದು, ದೈವಶಕ್ತಿ ಆಗಿರ್ಬೋದು ನಿಮ್ಮನ್ನು ಕಾಪಾಡ್ತಾ ಬಂದಿದೆ. ನಿಮ್ಮ ಲೈಫ್ ಇಲ್ಲಿಂದ ನೆಕ್ಸ್ಟು ಹೊಸದಾದ ಲೈಫ್ ಜರ್ನಿನ ಪಡ್ಕೊಳ್ತಾ ಇದೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗ್ತಾ ಇದೆ. ನೀವು ಕಂಡಂತಹ ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಇಲ್ಲಿವರೆಗೂ ಭ್ರಮೆಯಲ್ಲಿ ಬದುಕಿದ್ರು, ಆ ಭ್ರಮೆಯಿಂದ ಹೊರ ಬರ್ತಾ ಇದ್ದಾರೆ. ನಿಮಗೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ರು, ಅವ್ರ ಜೀವನವನ್ನು ತುಂಬಾ ಕಷ್ಟಪಟ್ಟಿದ್ರು. ಆ ಕಷ್ಟದಿಂದ ಬಡಿದಂಥ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದನ್ನು ಒಂದು ಪ್ರೀತಿಯಿಂದ ನಿಮಗಾಗಿ ತರ್ತಾ ಇರ್ಬೋದು, ಅಥವಾ ನಿಮಗೋಸ್ಕರ ಏನೋ ಒಂದು ಮೌಲ್ಯವಾದ ಗಿಫ್ಟ್ ಕೊಡ್ತಾ ಇರ್ಬೋದು, ಅಥವಾ ನಿಮಗಾಗಿ ಒಂದು ಲೈಫ್ ಜರ್ನಿನ ಚೇಂಜ್ ಮಾಡ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮದೇ ಆದಂತಹ ಲೈಫ್ ಸ್ಟೈಲ್ನ ಅವರು ನಿಮಗೆ ಮತ್ತೆ ರಿಟರ್ನ್ ಮಾಡ್ತಾ ಇರ್ಬೋದು. ಹೀಗೆ ನಿಮ್ಮ ಜೀವನ ಒಂದು ಚೇಂಜ್ ಆಗ್ತಾ ಇದೆ. ನಿಮ್ಮ ಲೈಫ್ ಒಂದು ಅದ್ಭುತವಾದ ದಾರಿನ ತಂದುಕೊಳ್ತಾ ಇದೆ. ಯೂನಿವರ್ಸ್ ಸಪೋರ್ಟ್ ಸಿಗ್ತಾ ಇದೆ, ಏಂಜಲ್ ಸಪೋರ್ಟ್ ಸಿಗ್ತಾ ಇದೆ, ಇಲ್ಲಿ ನಿಮ್ಮ ದೈವಶಕ್ತಿ ನಿಮಗೆ ಸಿಗ್ತಾ ಇದೆ. ನಿಮಗೆ ಇಲ್ಲಿ ನಾನು ಮೊದಲೇ ಹೇಳಿದಾಗ ಒಂದು ಲೈಫ್ ಜರ್ನಿ ಚೇಂಜ್ ಆಗ್ತಾ ಇದೆ ಅಂದರೆ ನಿಮ್ಮ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದೆ. ಅದೇ ರೀತಿ ನಿಮ್ಮ ಎನರ್ಜಿನೂ ಸಹಿತ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಇಲ್ಲಿ ಶಿವಶಕ್ತಿ ಎನರ್ಜಿ ಸೇರಿರೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಒಂದು ಒಳ್ಳೆಯ ಎನರ್ಜಿ ಸಿಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇರ್ಬೋದು. ನೀವು ಇಲ್ಲಿವರೆಗೂ ನೀವು ನೋವು ಪಟ್ಟಿದ್ದು ಸಾಕು, ಕಣ್ಣೀರು ಪಟ್ಟಿದ್ದು ಸಾಕು, ಎಲ್ಲದೂ ಸಹಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಎನರ್ಜಿ, ನೀವು ಇಲ್ಲಿಯವರೆಗೂ ಏನು ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ಒಂದು ಶಕ್ತಿ ಬರ್ತಾ ಇದೆ, ಆ ಕಷ್ಟಕ್ಕೆ ಒಂದು ಸಂತೋಷ ಬರ್ತಾ ಇದೆ. ಇಲ್ಲಿಯವರೆಗೂ ಥರ್ಡ್ ಪಾರ್ಟಿ ಏನು ನಿಮಗೆ ನೋವು ಕೊಟ್ಟಿದ್ರು ಅದು ಆ ಕರ್ಮ ಮುಕ್ತಾಯ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಶಿವಶಕ್ತಿ ಎನರ್ಜಿ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.